ನೋಡಿ ನಾನು ಈ ಬ್ಲೌಸ್ ಅಳತೆಗೆ ಈಗ ಬಟ್ಟೆ ಕಟ್ಟಿಂಗ್ ತೋರಿಸ್ತೀನಿ. ಇದರಲ್ಲಿ ನೋಡಿ ಫುಲ್ ಲೆಂತು ಬ್ಯಾಕಲ್ಲಿ ನಾನು ಇಲ್ಲಿ ಹಿಡ್ದಿದ್ದೀನಿ 13 ಪ್ಲಸ್ 1.5 ಅಂತ. ನೋಡಿ ಇಲ್ಲಿಂದ ಇಲ್ಲಿಗೆ 13 ಇಂಚು ಪ್ಲಸ್ 1.5. ಒಳಗಡೆ ಇಲ್ಲಿ ಮಡಿಸಿದೀವಲ್ಲ ಅದಕ್ಕೆ 1.5. 13 ಪ್ಲಸ್ 1.5. ವಿಡ್ತು ಎದೆ ಸುತ್ತಳತೆ ನೋಡಿ ಬ್ಯಾಕು ಎದೆ ಸುತ್ತಳತೆ 22 ಇದೆ. ನೋಡಿ ಇಲ್ಲಿ 11 ಇಂಚ್ ಬರ್ಕೊಂಡಿದ್ದೀನಿ ಒಂದು ಕಡೆದು, ಅದರಲ್ಲಿ ಅರ್ಧ 11. ಇದು ಭುಜ ಕಟಿಂಗಿಗೆ 2.5 ಹೋಗಿದೆ. ಇಲ್ಲಿ ನೋಡಿ ಇಲ್ಲಿ ಕಟಿಂಗಿಗೆ 2.5 ಹೋಗಿದೆ. ಇದರಲ್ಲಿ ಅರ್ಧ ಇಂಚು, ಟೋಟಲಿ 3 ಇಂಚ್ ಈ ಕಡೆಗೆ ಬಿಟ್ಕೊಂಡು ಇನ್ನು ಮಿಕ್ಕಿದ್ದು ಇಲ್ಲಿ 5.5. ಇಲ್ಲಿ ಅರ್ಧ ಇಂಚ್ ಕೂಡ ತಗೋಬೇಕು. ನೋಡಿ SH ಅಂದರೆ ಭುಜ 5.5 ಇಂಚು. ಈಗ ಸ್ಲೀವ್ ಲೆಂತು 9.5 ಇದೆ. ಸ್ಲೀವ್ ಲೆಂತು ನೋಡಿ ಈ ಕೂಳೆನ ಸೇರಿಸಿ ತಗೋಬೇಕು. ನೋಡಿ ಇಲ್ಲಿ ಅರ್ಧ ಇಂಚು, ನೋಡಿ ಇಲ್ಲಿಗೆ 9.5 ಬರುತ್ತೆ. ಇದನ್ನ ನಾವು ಪಟ್ಟಿ ಹಚ್ಚಿದ್ದೀವಿ. 9.5 ಪ್ಲಸ್ ಮಾಡ್ಕೋಬೇಕು. ನಾವು ಬಾಟಮ್ ಮಾಡಿದ್ದೀವಲ್ಲ, ಈ ಬಾಟಮಿಗೆ ಪ್ಲಸ್ ಮಾಡ್ಕೋಬೇಕು. ರೆಡಿ 9.5. ನೆಕ್ಸ್ಟು ಇದರಲ್ಲಿ ಫ್ರಂಟ್, ಇದು ಬ್ಯಾಕು. ನೋಡಿ ಇಲ್ಲಿ ಫ್ರಂಟ್ ಹೇಳಿದ್ದೀನಿ. ಸಾರಿ ಬ್ಲೌಸು ಗ್ರೀನ್ ವಿತ್ ಪೈಪಿಂಗು. ನೋಡಿ ಇದು ಗ್ರೀನ್ ಬ್ಲೌಸು ಬಟ್ಟೆ, ಇದನ್ನ ಪೈಪಿಂಗಿಗೆ ಕೊಟ್ಟಿದ್ದೀನಿ. ಓಕೆ, ಈಗ ನೆಕ್ಸ್ಟು ಫುಲ್ ಲೆಂತು ಮುಂಭಾಗದ ಬೇರೆ ಇರುತ್ತೆ. ನೋಡಿ 12.5 ಇದೆ. ಯಾವ ರೀತಿ ಅಂತಂದರೆ ನೋಡಿ ಮುಂಭಾಗದಲ್ಲಿ ಇಲ್ಲಿ ಡಾಚ್ ಹಿಡ್ದಿರ್ತಾರೆ. ನೋಡಿ ಭುಜದಿಂದ ಇಲ್ಲಿ ಡಾಚ್ ಹಿಡ್ದಿರ್ತಾರಲ್ಲ, ದೊಡ್ಡ ಡಾಚು, ಅಲ್ಲಿವರೆಗೂ ತಗೋಬೇಕು. ನೋಡಿ 12.5 ಇದೆ ಮುಂಭಾಗ. ಬಿಡ್ತು ಅಷ್ಟೇ 11. ಹಿಂಭಾಗಕ್ಕೆ ಇಟ್ಕೊಂಡಿದ್ದೀವಲ್ಲ ಅದೇ ಥರ ನಾವು ಇಲ್ಲಿ ಸಿಂಗಲ್ ಪಟ್ಟಿ ಕಡೆ ತಗೋಬೇಕು. ನೋಡಿ ಇಲ್ಲಿಂದ ಇಲ್ಲಿಟ್ಕೊಂಡು ಈ ರೀತಿ ತಗೋಬೇಕು. ಇದು ಡಾಚು ಇಲ್ಲಿ ಹೊಲ್ಗೆ ಹಿಡ್ದಿದ್ದಾರಲ್ಲ ಅದೆಲ್ಲ ಸೇರಿದ್ರೆ 11 ಬರುತ್ತೆ. ಇಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ. ನೋಡ್ರಿ ಇಷ್ಟು ಅರ್ಧ ಇಂಚ್ ಕೂಳೆ ಹೋಗುತ್ತೆ. ಇದನ್ನ ನೇರವಾಗಿ ತಗೋಬೇಕು. ಇಲ್ಲಿ ಹೊಲ್ಗೆ ಇಲ್ಲದೆ ಇರೋ ಹತ್ರ ತಗೊಂಡ್ರೆ ನೋಡಿ ಇಲ್ಲಿ ಕೂಳೆ ತನಕ 11 ಬರುತ್ತೆ. ಈಗ ಮುಂದ್ಗಡೆದ ಭುಜಾನು ಅಷ್ಟೇ 5.5 ಸೇಮ್ ಇರುತ್ತೆ. ಈಗ ನೆಕ್ಸ್ಟ್ ಕಟಿಂಗ್ ತೋರಿಸ್ತೀನಿ. ಇದು ಬಟ್ಟೆ 80 ಸೆಂಟಿಮೀಟರ್ ಇದೆ. ಅವರು ಕಡ್ಡಿನಲ್ಲಿ ಈ ಥರ ಎಳ್ದು ಇದು ಮಾಡ್ತಾರಲ್ಲ, ಆದ್ರಿಂದ 80 ಸೆಂಟಿಮೀಟರ್ ನೋಡಿ ಇಲ್ಲಿಗೆ ಬರುತ್ತೆ. ಇವಾಗ ನಾವು ಎದೆ ಸುತ್ತಳತೆ ಎಷ್ಟಿದೆ? 11 ಇದೆ. ಇಲ್ಲಿ 11ಕ್ಕೆ ಮಡಕೆ ಹಾಕೋಬೇಕು. ಹನ್ನೆರಡೂವರೆ. ಇದು ಹೆಚ್ಚು ಕಡಿಮೆ ಬರುತ್ತಲ್ಲ ಅಂತ ನಾನು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇಲ್ಲಿಗೆ 12.5ಗೆ ಗುರ್ತು ತಗೊಳ್ತೀನಿ. ಇದು ಮುಂಭಾಗದ್ದು. ಇದು ಗೆರೆ ಹಾಕೋಬೇಕು. ಆಮೇಲೆ ಇದನ್ನ ಮಡಿಸ್ಕೋಬೇಕು. ಸೇಮ್ ನಾವು ಬೇಬಿ ಜಬಲಕ್ಕೆ ಹೇಳ್ಕೊಟ್ಟಿದ್ದೀವಿ ಮತ್ತು ಚೂಡಿದಾರ್ಗೆ ಹೇಳ್ಕೊಟ್ಟಿದ್ದೀವಿ. ಸೇಮ್ ಇದು ಇಲ್ಲಿ 2 ಮಡಕೆ ಬರಬೇಕು. ಇದು 0 ಆಗುತ್ತೆ. ಈಗ ಭುಜ ಇಲ್ಲಿ 5.5 ಅಳತೆ ಪ್ರಕಾರನೇ ಇದು. ಇಲ್ಲೂ 5.5 ಈ ಥರ ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 1 ಇಂಚ್.
ಇದು ಬ್ಯಾಕ್ ಬಗ್ಲು ಅಥವಾ ಕಂಕುಳು. ಇದ್ರ ಮೂಲಕ ಇದು ಸೇರಿಸ್ತೀವಲ್ಲ, ಇದು ಫ್ರಂಟ್, ಇದು ಫ್ರಂಟ್ ಇಂದು, ಇದು ಬ್ಯಾಕ್ ಇಂದು ಆಕಾರ. ಇಲ್ಲಿ 1.5 ಇಂಚಿಗೆ ಗುರ್ತು ಮಾಡ್ಕೊಳ್ರಿ. ಗುರ್ತು ಮಾಡ್ಕೊಂಡು ಇಲ್ಲಿ ನಾವು ಇದು ಮಾಡಿದ್ದೀವಲ್ಲ ಅಲ್ಲಿಗೆ ಈ ಥರ ಕ್ರಾಸ್ ಸೇರಿಸ್ಬೇಕು. ಇಲ್ಲಿಗೆ ಕ್ರಾಸ್ ಬೆಲ್ಟ್ ಬರುತ್ತೆ. ಓಕೆ, ಈಗ ಬ್ಯಾಕು ಉದ್ದ 13.5 ಪ್ಲಸ್ 1.5. ಇದು ಬ್ಯಾಕು ಮಡಿಸ್ಲಿಕ್ಕೆ ಇಷ್ಟೇ. ಈಗ ನೆಕ್ಕಿಗೆ ಪೈಪಿಂಗ್ ಇಡ್ತೀನಿ. ಇಲ್ಲಿ 2.5, ಇಲ್ಲಿ 7 ಇಂಚು. ಇದನ್ನ ನೀವು ಫಸ್ಟಿಗೆ ಇದು ಮಾಡಬೇಕಾದ್ರೆ ಹಿಂಗೆ ಇದನ್ನ ಹಾಕೊಂಡು ಆಮೇಲೆ ಇಲ್ಲಿ ಕರ್ವಿಂಗು ತಿರುಗಿಸ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ. ಇದು ಫ್ರಂಟು. ಬ್ಯಾಕು ಇಲ್ಲಿ ನೋಡಿ ಇಷ್ಟೇ, ಎಷ್ಟಿದೆ ಬ್ಯಾಕು ನೋಡಿ, ಇಷ್ಟು. ಇಲ್ಲಿ ಮಡಿಸ್ತೀವಲ್ಲ, ಇಲ್ಲಿಷ್ಟು. ಇಲ್ಲಿ ಒಂದು ಸ್ವಲ್ಪ ಒಂದು 1/2 ಇಂಚ್ ಕೂಡಕ್ಕೆ ಬಿಟ್ಟು ಇಷ್ಟು ಮಾಡ್ಕೋಬೇಕು. ಇಲ್ಲೂ ಕೂಡ 2.5. ಇದು ಕೂಡ ಒಂದು ಕರ್ವಿಂಗ್ಗೆ ಸೇರಿಸ್ಬೇಕು, ಒಂದು 1/2 ಇಂಚು ವ್ಯತ್ಯಾಸ ಬೇಕು. ನೆಕ್ಸ್ಟ್ ಮೇಲಕ್ಕೆ ಇದೇ ರೀತಿ ಇಲ್ಲಿವರೆಗೂ ತಗೊಂಡೋಗ್ಬೇಕು. ಓಕೆ, ಈಗ ಕಟ್ಟಿಂಗು ನಾನು ನೋಡಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ದು ಕಂಕುಳಿಂದು. ಮುಂಭಾಗಕ್ಕೆ ಇಲ್ಲಿ 4 ಪದರ ಇರುತ್ತೆ. 2 ಪದರನ ಕೆಳಗಡೆ ಬಿಟ್ಟು ಇನ್ನೆರಡು ಪದರ ಮಾತ್ರ ತಗೊಂಡು ಜೋಪಾನವಾಗಿ ಕಟ್ ಮಾಡಬೇಕು. ನೀವೆಲ್ಲರೂ ಹೆಚ್ಚು ಕಡಿಮೆ ಆಗಿ 3 ಪದರ ಕಟ್ ಮಾಡಿದರೆ ಬ್ಲೌಸ್ ವೇಸ್ಟ್ ಆಗುತ್ತೆ. ನೋಡಿ ಈ ಥರ ಬರಬೇಕು. ನೆಕ್ಸ್ಟ್ ನೆಕ್ಕು ನೋಡಿ ಕರೆಕ್ಟಾಗಿ ಬರಬೇಕು. ಇಲ್ಲಿ 2 ಒಂದೇ ಸಮ ಇರಬೇಕು, ಇಲ್ಲಿ ತೆಗಿಬಾರ್ದು. ಯಾಕೆಂದರೆ ಇಲ್ಲಿ 2 ಜೋಡಿಸ್ತೀವಲ್ಲ, ಆದ್ದರಿಂದ ಇಲ್ಲಿ ಒಂದೇ ಸಮ ಬರಬೇಕು. ಈಗ ಮುಂಭಾಗದ ನೆಕ್ಕು ಆಯಿತು. ಈಗ ಹಿಂಭಾಗದ ನೆಕ್ ನೀವು ಕಟಿಂಗಲ್ಲಿ ರೌಂಡ್ ಕೂಡಿಸ್ಕೊಂತ ಹೋಗಿ. ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ.
ಇಲ್ಲಿಗೆ ಒಂದು ಸ್ವಲ್ಪ ಕಚ್ ಹಾಕಬೇಕು. ಇಲ್ಲಿಗೆ ಒಂದು ಸ್ವಲ್ಪ ಕಚ್ ಹಾಕಬೇಕು. ಆಮೇಲೆ ಇಲ್ಲಿ ಬಾಟಮ್ಮಿಗೆ ನಾವಿಷ್ಟು ಬಾಟಮ್ ಮಾಡಬೇಕಲ್ಲ ಬ್ಯಾಕಲ್ಲಿ, ಇಲ್ಲಿಗೆ ಕಚ್ ಹಾಕಬೇಕು. ಗೊತ್ತಾಯ್ತಾ? ಈಗ ನೋಡಿ ತೆಗೆದಿಟ್ರೆ ಈ ರೀತಿ ಬರುತ್ತೆ. ಮುಂಭಾಗ ಇಲ್ಲಿ ಕಟ್ ಮಾಡಿ ನಾವು ಡಾಟ್ ಹಿಡಿಬೇಕಲ್ಲ. ನಾನು ಡಾಟ್ ಹಾಕೋ ಮೆಥಡನ್ನ ಹೋದ್ಸಲ ಕಟ್ ಮಾಡಿದಾಗ ಹೇಳ್ಕೊಟ್ಟಿದ್ದೆ. ಇವಾಗ ಇದನ್ನ ಈ ರೀತಿ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಎರಡು ಕಡೆಗೂ ಡಾಟ್ ಹಿಡಿಬೇಕು. ಈ ಅಳತೆನ ಪ್ರಮಾಣ ಹೇಳ್ಕೊಟ್ಟಿದ್ದೆ ನಾನು ಹಿಂದಿನ ಕ್ಲಾಸಲ್ಲಿ, ಅದನ್ನು ನೀವು ನೋಡ್ಕೋಬೋದು. ಓಕೆ, ಮುಂಭಾಗ ಕಟ್ ಮಾಡಾದ್ಮೇಲೆ ಇಷ್ಟು ಬಟ್ಟೆ ಇದೆ. ಇವಾಗ ಸ್ಲೀವು ನೋಡಿ, ಸ್ಲೀವ್ ಅಗಲ ಅತ್ಯಂತ ದೊಡ್ಡ ಭಾಗ ಅಂದರೆ ಕಂಕ್ಲಲ್ಲಿ ಇರುತ್ತೆ. ಸ್ಲೀವು ಅಗಲ 7 ಇಂಚಿದೆ ನೋಡಿ, 7 ಇಂಚಿದೆ. ಬಾಟಮಲ್ಲಿ 6 ಇಂಚಿದೆ, ಅಂದರೆ ಇಲ್ಲಿಗಿಂತ 1 ಇಂಚು ಕಡಿಮೆ ಇದೆ. ಆದ್ದರಿಂದ ಇದೇ ದೊಡ್ಡ ಅಳತೆ. ಇದು ಅಗಲ 7 ಇಂಚು. ಇದು ಅಳತೆ ಮಾಡಿದ್ವಲ್ಲ, ಇದು 9.5 ಇದೆ ಉದ್ದ. ನೋಡಿ ಇಷ್ಟು ಬಾಟಮಿಗೆ, ಆಮೇಲೆ 9.5 ಉದ್ದ. ಅಗಲ 7 ಇಂಚ್ ಆಗಿರೋದ್ರಿಂದ ಇದು 14 ಇರಬೇಕು. ನೋಡಿ 14 ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿಗೆ ನಾವು ಮಡಿಸ್ಕೋಬೇಕು. ನೋಡಿ ಈ ರೀತಿ ಮಡಿಸ್ಕೊಂಡಿದ್ದೀನಿ. ಇದು 7 ಇಂಚು, ಇಲ್ಲಿ 6 ಇಂಚು ಬಾಟಮಲ್ಲಿ. ಇದು ಈ ರೀತಿ ಕ್ರಾಸ್ ಮಾಡಬೇಕು. ಇದು ಕ್ರಾಸ್ ಆಗಿ ಬರುತ್ತೆ. ಇಲ್ಲಿ 3 ಇಂಚ್ ತಗೋಬೇಕು ನಾವು ಕಟ್ ಮಾಡೋದನ್ನು. ಓಕೆ, ಸೇಮು ಹೋದ್ಸಲ ಹೇಳ್ಕೊಟ್ಟಿದ್ನಲ್ಲ ಸ್ಲೀವು ಯಾವ ರೀತಿ ಇದು ಮಾಡಬೇಕು ಅಂತ, ಸೇಮ್ ಅದೇ ಥರನೇ ಇಲ್ಲಿ 1 ಇಂಚ್ ಇದು ಮಾಡಿಕೊಂಡು, ಇದೆರಡರ ಮಧ್ಯ ಬಿಂದು ಇದು, ಇದೆರಡರ ಮಧ್ಯ ಬಿಂದು ಇದು, ಇಲ್ಲಿಗೆ ಹೊರಗಡೆ ಅರ್ಧ ಇಂಚು, ಇದು ಇಲ್ಲಿಗೆ ಅರ್ಧ ಇಂಚು. ಇದು ಹಿಂಭಾಗದ ಈ ರೀತಿ ಇದು ಮಾಡಬೇಕು. ಆಮೇಲೆ ಇದನ್ನು ಸೇರಿಸ್ಬೇಕು. ಕ್ರಾಸ್ ಇದೆಯಲ್ಲ, ಇದನ್ನು ಸೇರಿಸ್ಬೇಕು. ಈಗ ಕಟಿಂಗ್ ಮಾಡೋದು. ಇದಿಷ್ಟು ಸ್ಲೀವ್ ಕಟಿಂಗ್ ಆಯಿತು. ಇದು ನೋಡಿ 4 ಪದರ ಇರುತ್ತೆ. ಬಾಡಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ 4 ಪದರ ಇರುತ್ತೆ. ಮೇಲಿಂದ 2 ಪದರ ಮಾತ್ರ ನೋಡಿ, ಇದು ಒಂದರೊಳಗಡೆ ಒಂದು ಇರಬೇಕು. ನೋಡಿ ಒಂದರೊಳಗಡೆ ಒಂದು ಇರಬೇಕು, ಸಪ್ರೇಟ್ 2 ಪದರ ಇರಬಾರ್ದು. 2 ಪದರ ಇದೆ, ಬಟ್ ಒಂದರೊಳಗಡೆ ಒಂದು ಇರಬೇಕು ಪದರ. ಆವಾಗ ಇದನ್ನು ಮುಂಭಾಗದ ಆಕಾರ ಕಟ್ ಮಾಡಬೇಕು. ಎಲ್ಲದಕ್ಕೂ ಇದೇ ಥರ. ಇವಾಗ ನೋಡ್ರಿ, ಇದು ಮೇಲ್ಗಡೆ ಬಟ್ಟೆ, ಇದು ಮೇಲ್ಗಡೆ ಬಟ್ಟೆ, ಎರಡು ಒಳಗಡೆ ಬಟ್ಟೆ. ಆದ್ದರಿಂದ ಇದು ನಿಂಗೆ ಮಾಡಿಸೋದು, ಇದು ನಿಂಗೆ ಮಾಡಿಸಿದ್ರೆ ಆ ಕಡೆ ಒಂದು ತೋಳು, ಈ ಕಡೆ ಒಂದು ತೋಳು ಬರುತ್ತೆ ನೋಡಿ. ಇದು ಈ ಕಡೆ ಒಂದು ತೋಳು, ಈ ಕಡೆ ಒಂದು ತೋಳು. ಈ ಶೇಪು ಮುಂಭಾಗಕ್ಕೆ ಬರಬೇಕು, ಶೇಪ್ ಇಲ್ಲದೆ ಹೋಗಿದ್ದು ಹಿಂಭಾಗಕ್ಕೆ ಬರಬೇಕು. ಹಾಂ, ಇಷ್ಟು ಬಟ್ಟೆನಲ್ಲಿ ಹಿಂಭಾಗ ಮುಂಭಾಗ ಇದು 2 ತೋಳು,
ಆಮೇಲೆ ನೋಡಿ ಇದು ಕುತ್ತಿಗೆ ಪಟ್ಟಿನಲ್ಲಿ ಕಟ್ ಮಾಡಿದ್ದು ಮಧ್ಯದ ಭಾಗ, ಇದು ಬಗ್ಲಲ್ಲಿ ಕಟ್ ಮಾಡಿದ್ದು ನೋಡಿ, ಇಲ್ಲಿ ಶೇಪ್ ಇದೆಯಲ್ಲ ಇದು ಬಗ್ಲಲ್ಲಿ ಕಟ್ ಮಾಡಿದ್ದು. ಇನ್ನು ಮಿಕ್ಕಿದ್ದು ಇಷ್ಟೇ ಇದೆ. ಇದರಲ್ಲಿ ಇದು ಮುಂದ್ಗಡೆ ಕ್ರಾಸ್ ಬೆಲ್ಟು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಷ್ಟಿರೋದು. ಓಕೆ, ಕ್ರಾಸ್ ಬೆಲ್ಟು ನೋಡಿ ಈ ರೀತಿ ಬರುತ್ತೆ ನೋಡಿ, ಇಲ್ಲಿದೆಯಲ್ಲ ಈ ಕ್ರಾಸ್ ಬೆಲ್ಟ್. ಇದಕ್ಕೆ ನಾವು 3 ಪದ್ರ ಹಾಕಬೇಕು. ಇದರಲ್ಲಿ ಎಷ್ಟು ಪದ್ರ ಆಗುತ್ತೋ ಅಷ್ಟು ಪದ್ರ ತಗೊಂಡು ಬೇರೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಹಾಕಬೇಕು. ಕಾಟನ್ ಬಟ್ಟೆ ಅದರೊಳಗಡೆ ಹಾಕಿ ಇದು ಮಾಡಿ. ನಾವು ನೆಕ್ ಪೀಸು ಇದರಲ್ಲೇ ಕಟ್ ಮಾಡಬೇಕಾಗಿತ್ತು, ಬಟ್ ನೆಕ್ ಪೀಸ್ಗೆ ನಾವು ಬೇರೆ ಬಟ್ಟೆ ತೊಗೊಂಡಿರೋದ್ರಿಂದ ನೋಡಿ ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ, ಇದ್ರ ಮೇಲ್ಗಡೆ ಇನ್ನೊಂದು ಬಟ್ಟೆ ಇಟ್ಟಿದ್ದೀನಿ, 2 ಆಯಿತು ನೋಡಿ. ಇದ್ರ ಮೇಲೆ ಈ ಬಟ್ಟೆ ಇಟ್ಟಿದ್ದೀನಿ. ಟೋಟಲಿ 4 ಪೀಸ್ ಬರುತ್ತೆ. ಮಧ್ಯದ ಪೀಸ್ ಒಂದನ್ನು ನಾವು ಬೇರೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಇದು ಬೆಲ್ಟಿಗೆ ಆಗುತ್ತೆ. ಇಲ್ಲಿ ಮಿಕ್ಕಿರುತ್ತಲ್ಲ ಇದನ್ನು ಒಂದು ಸಿಂಗಲ್ ಪಟ್ಟಿ ಒಂದು ಡಬಲ್ ಪಟ್ಟಿ ಇದಿಷ್ಟು ಕಟ್ ಮಾಡ್ಕೊಂಡ್ರೆ ಇದಿಷ್ಟು ಬೆಲ್ಟಿಗೆ ಮತ್ತು ಇದಕ್ಕಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಆಗುತ್ತೆ. ಅಷ್ಟೇ ಬಟ್ಟೆ ಇರೋದು. ಇಲ್ಲ ಅದರಲ್ಲಿ ಸಾಲಿಲ್ಲ ಅಂದರೆ ಇದರಲ್ಲಿ ಬೇಕಾದರೂ ಇಷ್ಟು ಸಿಂಗಲ್ ಪಟ್ಟಿ ಇಷ್ಟು ಡಬಲ್ ಪಟ್ಟಿ ಇದರಲ್ಲಿ ಕಟ್ ಮಾಡ್ಕೊಳ್ಳೋದು. ಇನ್ನು ನೆಕ್ ಪೀಸ್ಗೆ ನಾವು ಕಾಂಟ್ರಾಸ್ಟ್ ಬಟ್ಟೆ ತೊಗೊಂಡಿದ್ದೀನಿ ವಿತ್ ಪೈಪಿಂಗ್ ಅಂತ ಹೇಳಿದ್ದೀನಲ್ಲ, ಇದರಲ್ಲಿ ಪೈಪಿಂಗು ಇಷ್ಟೇ ಬರೋದು ನೋಡಿ, ಈ ರೀತಿ ಇರುತ್ತಲ್ಲ ನೋಡ್ರಿ, ಇಷ್ಟು ಮಾತ್ರ ಪೈಪಿಂಗ್ ಕಾಣಿಸುತ್ತೆ. ಓಕೆ, ನಾವು ಇಷ್ಟು ಪೈಪಿಂಗ್ ಕೊಡಲಿಕ್ಕೆ ಎಷ್ಟು ಬಟ್ಟೆ ಕಟ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಇಷ್ಟು ಕೂಳೆಗೆ ಇದಿಷ್ಟು ಪೈಪಿಂಗ್ ಬರುತ್ತೆ. ಮೇಲ್ಭಾಗ ಪೈಪಿಂಗು, ಕೆಳಗೆ ಭಾಗ ಪೈಪಿಂಗ್ ಇಷ್ಟು, ಮತ್ತು ಈ ಕಡೆ ಇಷ್ಟು ಕೂಳು. ಇಷ್ಟು ಬಟ್ಟೆ ಕಟ್ ಮಾಡ್ಕೊಂಡ್ರೆ ನಮಗೆ ಇಷ್ಟೇ ಪೈಪಿಂಗ್ ಬರುತ್ತೆ ಹಿಂಗೆ. ಓಕೆ, ಇದನ್ನು ಕಾಂಟ್ರಾಸ್ಟ್ ಪೈಪಿಂಗ್ ಇರ್ತವೆ. ಓಕೆ, ನೋಡಿ ಇದು ಬ್ಯಾಕು, ಇದು ಫ್ರಂಟು. ನೆಕ್ಸ್ಟು ಇದು 2 ಸ್ಲೀವು, ಇದು ಡಬಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿ, ಉಕ್ಸು ಮತ್ತು ಕಾಜಾ ಪಟ್ಟಿ. ಇದು ನೋಡಿ ನೆಕ್ ಪೀಸಿಗೆ ನಾವು ಬೇರೆ ಕಾಂಟ್ರಾಸ್ಟ್ ಬಟ್ಟೆ ಇದು ತೊಗೊಂಡಿರೋದ್ರಿಂದ ಇದು 6 ಪೀಸ್ ಬಂದಿದೆ. 2, 3, 4, 5, 6 ಪೀಸು ಬಂದಿದೆ. ಆ ಕಡೆಗೆ 3, ಈ ಕಡೆಗೆ 3 ಕ್ರಾಸ್ ಬೆಲ್ಟ್. ಇದನ್ನು ಆಕಾರ ಕಟ್ ಮಾಡ್ತೀನಲ್ಲ ನೋಡಿ, ಇಲ್ಲಿ ಹಾಕೊಂಡಿದ್ದೀನಲ್ಲ ಈ ಆಕಾರದಲ್ಲಿ ಇದು ಮಾಡ್ತೀನಿ. ಇದೆಲ್ಲ ಹಿಂಗೆ ಸೇರಿಸಿ ಕ್ಲೀನಾಗಿ ನೀಟಾಗಿ ಹಿಂಗೆ ಮಡಿಸಿ ಇಡಬೇಕು. ಆವಾಗ ಏನು ವ್ಯತ್ಯಾಸ ಆಗಲ್ಲ. ಓಕೆ, ಇದು ಇನ್ನು ಕಾಂಟ್ರಾಸ್ಟ್ ಬಟ್ಟೆನ ಹೇಳಿದ್ನಲ್ಲ ಅಷ್ಟು ಕಟ್ ಮಾಡ್ತೀನಿ. ಇಷ್ಟೆಲ್ಲ ಪಟ್ಟಿ ಕಟ್ ಮಾಡ್ಕೊಳ್ಳಿ ಕಾಂಟ್ರಾಸ್ಟ್. ಓಕೆ, ಪಿನ್ ಪೀಸು ಇಟ್ಬಿಟ್ಟಿದ್ದೀನಿ. ಇದೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಹೊಲಿಯೋದು. ಓಕೆ, ನೋಡಿ ಇದು ಬ್ಲೌಸು ಬ್ಯಾಕ್ ನೆಕ್ಕಿಗೆ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ನೆಕ್ ಇದೆ. ಈಗ ಪೇಪರ್ ಕಟಿಂಗ್ ಮಾಡ್ತೀನಿ ಡಿಸೈನ್ ಯಾವ ರೀತಿ ಮಾಡೋದು ಅಂತ. ಇದು ಈ ರೀತಿ ಬಂದು ಈ ರೀತಿ ಬಂದು ಈ ರೀತಿ ಬರುತ್ತೆ. ಇದು ಈ ಬಟನಲ್ಲಿ ಇದಕ್ಕೆ ಡಿಸೈನ್ ಮಾಡ್ತೀನಿ. ಅದನ್ನು ಆಕಾರ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ನಮಗಿಷ್ಟು ಡಿಸೈನ್ ಬರುತ್ತೆ, ಇಷ್ಟು ಕೂಡ ಇಟ್ಕೋಬೇಕು. ಅಷ್ಟನ್ನು ನಾವು ಈ ಬಟನಲ್ಲಿ ಕಟ್ ಮಾಡ್ಕೋಬೇಕು. ಓಕೆ, ಈಗ ಪೇಪರ್ ಕಟಿಂಗ್ ಮಾಡ್ಕೊಂಡು ಈ ಬಟನಲ್ಲಿ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಇದೇ ಥರ ಒಂದೇ ಮಾರ್ಜಿನ್ ಇಟ್ಟು ಇದನ್ನು ಹೊಲ್ಕೊಂಡು ಬರಬೇಕು.
ಇದು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು. ಇದು ಮೇಲಕ್ಕಿಡೋ ಡಿಸೈನು. ಇದು ಇಷ್ಟೇ ಹೊಲಿಗೆ ಹಾಕಿ ಇದು ಮಾತ್ರ ಕಟ್ ಮಾಡ್ಕೊಂಡು ಕರ್ವಿಂಗ್ ಕಟ್ ಹಾಕ್ಕೊಂಡು ಇದು ಮಾಡ್ಕೋಬೇಕಿದ್ದೀನಿ. ಈ ಕರ್ವಿಂಗ್ ನೋಡಿ ಇದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೊಂದು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಹಚ್ಚಬೇಕು. ಓಕೆ, ಇದನ್ನು ಜಾಯಿಂಟ್ ಮಾಡ್ಕೊಬೇಕು.
ಇದು ನೋಡಿ ತೋಳಿಗೆ ಈ ಥರ ಇಷ್ಟು ಮಾತ್ರ ಡಿಸೈನ್ ಇಟ್ಟಿದ್ದೀವಿ, ಎಲ್ಲ ಪ್ಲೈನು. ಇದಕ್ಕೆ ಇದು ಐರನ್ ಮಾಡಿ ತೋರಿಸ್ಬೇಕು ನೀಟಾಗಿ. ಓಕೆ, ಇದು ಸೆರಗಿರುತ್ತಲ್ಲ ಅದಕ್ಕೆ ಈ ಕಡೆ ಮಾಡಿಲ್ಲ, ಈ ಕಡೆ ಮಾತ್ರ ಮಾಡಿಲ್ಲ. ಇದು ಐರನ್ ಮಾಡಿ ನೀಟಾಗಿ ತೋರಿಸಿ. ಹಾಂ ನೋಡಿ, ಡಿಸೈನು ಆಗಿದೆ ನೋಡಿ. ನಾವು ಈ ರೀತಿ ಡಿಸೈನು ರೆಡಿ ಮಾಡ್ಕೊಂಡಿದ್ವಿ, ಅದೇ ಡಿಸೈನು ಇದ್ರ ಮೇಲೆ ಬಂದಿದೆ ನೋಡಿ. ನಾವು ಇಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ವಿ, ಇಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ವಿ. ಟೋಟಲಿ ಈ ಡಿಸೈನು ಇಲ್ಲಿಗೆ ಬಂದಿದೆ. ಇದು ಮಾರ್ಜಿನ್ ಬಿಟ್ಟಿದ್ವಿ ಹೊಲಿಗೆಗೆ, ಇದಿಷ್ಟೇ ಡಿಸೈನ್ ಬಂದಿರೋದು. ಎಲ್ಲ ರೆಡಿಯಾಗಿದೆ. ಈಗ ಸ್ಲೀವ್ನಲ್ಲಿ ನೋಡಿ, ಇದು ಸ್ಲೀವ್ನಲ್ಲೂ ಕೂಡ ಇಷ್ಟನ್ನು ಡಿಸೈನ್ ಮಾಡಿ ಇಲ್ಲಿ ಪೈಪಿಗೆ ಕೊಟ್ಟಿದ್ದೀವಿ ನೋಡಿ. ಬ್ಲೌಸ್ ಫುಲ್ ಕಂಪ್ಲೀಟ್ ಆಗಿದೆ.